ಬೋರ್ಡ್ ಮಾಸ್ ಅಂತಂದ್ ಹೇಳ್ತೀವಿ. ಬೋರ್ಡ್ ಮಾಸ್ ಅಥವಾ ಹಬ್ಬದ ಮಾಸ್ ಏನಂತ ಅನ್ಕೊಂತೀರಿ ನೋಡ್ರಿ, ಬೋರ್ಡ್ ಮಾಸ್ ಅಂತಂದ್ ಹೇಳಿ. ಸೊ ಫಸ್ಟ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಬ್ರಕೆಟ್ಸ್ ಗಳನ್ನ ಬಿಡಿಸ್ಬೇಕು. ಅದರಲ್ಲೂ ಏನಂತಂದ್ ಹೇಳಿದ್ರೆ ಫಸ್ಟ್ ಯಾವ ಬ್ರಕೆಟ್ ಅನ್ನ ಬಿಡಿಸ್ಬೇಕು, ಈ ರೀತಿಯಾಗಿ ಬಿಡುವಂತಹ ಬ್ರಕೆಟ್ ಅಲ್ಲಿರೋ ಥಿಂಗ್ಸ್ ಗಳನ್ನ ಬಿಡಿಸ್ಬೇಕು. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬಿಡಿಸ್ಬೇಕಪ್ಪ ಅಂತಂದ್ ಹೇಳಿದ್ರೆ ಈ ತರ ಫ್ಲವರ್ ಬ್ರಕೆಟ್ ಅಂತ ಹೇಳ್ತೀವಿ. ಸೊ ಇದನ್ನ ಬಿಡಿಸ್ಬೇಕು. ಅದಾದ ನಂತರ ನೆಕ್ಸ್ಟ್ ಯಾವ್ದಂತಂದ್ ಹೇಳಿದ್ರೆ ಈ ರೀತಿಯಾಗಿ ಸ್ಕ್ವೇರ್ ಬ್ರಕೆಟ್ ಅಂತ ಬರುತ್ತೆ. ಫಸ್ಟ್ ಇದನ್ನ ಬಿಡಿಸ್ಬೇಕು, ಸೆಕೆಂಡ್ ಇದನ್ನ ಬಿಡಿಸ್ಬೇಕು, ಅದಾದ ನಂತರ ಥರ್ಡ್ ಇದನ್ನ ಬಿಡಿಸ್ಬೇಕು. ಆಮೇಲೆ ನೆಕ್ಸ್ಟ್ ಬರೋದು ಯಾವ್ದಂತಂದ್ ಹೇಳಿದ್ರೆ ಆಫ್ ಅನ್ನೋದು ಬರುತ್ತಾ, ಎಸ್. ಸೊ ಅದನ್ನ ಬಿಡಿಸ್ಬೇಕು. ಫೋರ್ತ್ ಯಾವ್ದಂತಂದ್ ಹೇಳಿದ್ರೆ ಆಫ್ ಅನ್ನೋದು ಬಿಡಿಸ್ಬೇಕು, ಅಥವಾ ಸ್ಕ್ವೇರ್ ಅಂತಂದ್ ಇರುತ್ತ, ಅಥವಾ ಕ್ಯೂಬ್ ರೂಟ್ ಅಂತಂದ್ ಇರ್ತಾವಲ್ಲ. ಸೊ ಈ ರೀತಿಯಾಗಿ ಸ್ಕ್ವೇರು, ಕ್ಯೂಬ್ ರೂಟು, ಈ ರೀತಿಯಾಗಿರೋದನ್ನ ಏನಂತಂದ್ ಹೇಳಿದ್ರೆ ಫೋರ್ತ್ ಬಿಡಿಸ್ಬೇಕು. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬಿಡಿಸ್ಬೇಕಂತಂದ್ ಹೇಳಿದ್ರೆ ಇಲ್ಲಿ ಬರುತ್ತೆ ನೋಡಿ ಡಿವಿಷನ್. ಸೊ ಈ ರೀತಿ ಚಿಹ್ನೆಯನ್ನ ಹೊಂದಿರೋದು ಬಿಡಿಸ್ಬೇಕು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಬಿಡಿಸ್ಬೇಕು. ಅದಾದ ನಂತರ ಎಡಿಷನ್, ಅದಾದ ನಂತರ ಲಾಸ್ಟ್ ಯಾವ್ದಂದ್ರೆ ಸಬ್ಸ್ಟ್ರಾಕ್ಷನ್. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ರೂಲ್ಸ್ ಇದು. ಸೊ ಇದ್ರಲ್ಲಿ ಒಂದ್ ಯಾವ್ದಾದ್ರು ನೀವು ಹಿಂದೆ ಮುಂದೆ ಬಿಡಿಸಿದ್ರಿ ಅಂತಂದ್ ಹೇಳಿದ್ರೆ ಆನ್ಸರ್ ರಾಂಗ್ ಆಗತ್ತೆ, ಆನ್ಸರ್ ಬರಂಗಿಲ್ಲ, ನೆನ್ಪಿಟ್ಕೊಡ್ರಿ. ಸೊ ಯಾವ್ದಾದ್ರು ಒಂದ್ ಸ್ವಲ್ಪ ಹಿಂದ ಮುಂದೆ ಬಿಡಿಸಿರಿ ಅಂತಂದ್ ಹೇಳಿದ್ರೆ ಆನ್ಸರ್ ಬರಂಗಿಲ್ಲ. ಸೊ ಕರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಮಾಡ್ಕೊಂತ ಹೋಗ್ಬೇಕು. ಸೊ ಇವಾಗ ನಾವು ಸಾಲ್ವ್ ಮಾಡ್ತಾ ಹೋಗೋಣ ನೋಡ್ರಿ. ಲಾಸ್ಟ್ ಕ್ಲಾಸ್ ಅಲ್ಲೂ ಕೂಡ ನಾನು ನಿಮ್ಗೆ ತುಂಬಾ ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಇಲ್ಲಿ ಏನಿದೆಯಪ್ಪ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ ಕ್ವಶನ್ ಏನೈತೆ 4.8. ಸೊ ಸ್ಟಾರ್ ಅಂತಂದ್ ಹೇಳಿದ್ರೆ ಇಂಟು 1.8, ಸೊ ಡಿವೈಡೆಡ್ ಬೈ 3.6 ಪ್ಲಸ್ 5.4 ಆಫ್ ಅಂತ ಇದೆ. ಅದಾದ ನಂತರ 1/9. ಸೊ ಅದಾದ ನಂತರ ನೆಕ್ಸ್ಟ್ -1/5. ಈ ತರ ಏನಂತಂದ ಹೇಳಿದ್ರೆ ಇಲ್ಲಿ ಮತ್ತೆ ಬ್ರಕೆಟ್ ಐತೆ. ಟೋಟಲ್ ಇದನ್ನ ಬ್ರಕೆಟ್ ಬಿಡ್ರಿ, ಇದನ್ನ ಮೊದಲು ಬಿಡಿಸ್ಬೇಕಂದಂಗ ಆಯ್ತು. ಸೊ ನೆಕ್ಸ್ಟ್ ನೋಡ್ರಿ ಇದ್ರಲ್ಲಿ ಬಂದಾಗ ಈ ಬ್ರಕೆಟ್ ನ ಫಸ್ಟ್ ಬಿಡಿಸ್ಬೇಕು, ಇದನ್ನೆಲ್ಲ ಬಿಡಿಸ್ಬೇಕು ಇವಾಗ ಫಸ್ಟ್ ಗೆ. ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದು ಫ್ಲವರ್ ಬ್ರಕೆಟ್ಸ್ ಐತಾ, ಸ್ಕ್ವೇರ್ ಬ್ರಕೆಟ್ಸ್ ಐತಾ, ಯಾವ್ದು ಇಲ್ಲ ಸರ್. ನೆಕ್ಸ್ಟ್ ಆಫ್ ಐತಾ ಸರ್ ಎಲ್ಲೈತ್ರಿ ಆಫ್, ಸರ್ ಇಲ್ಲೈತ್ ನೋಡ್ರಿ ಸರ್, ಆಫ್ ಇಲ್ಲೈತ್ರಿ. ಇದನ್ನ ಮಾತ್ರ ಬಿಡಿಸ್ಬೇಕು ಇವಾಗ. ಸೊ ಅದನ್ನ ಬಿಡಿಸ್ಬೇಕಂತಂದ್ ಹೇಳಿದ್ರೆ ನಾನು ಸೈಡ್ಗೆ ಬರ್ಕೊಂತೀನಿ ನೋಡ್ರಿ. 5.4 ಆಫ್ ಅಂತಂದ್ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ 1/9. ಸೊ ಇದು ನೀವು ಮಾಡಿದಾಗ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ 9×9 = 54 ಅಂದ್ರೆ 0.6 ಆನ್ಸರ್ ಬರುತ್ತೆ. ಸೊ ಇದ್ರದ್ದು ಇಷ್ಟ ಆನ್ಸರ್ ಏನ್ ಬರುತ್ತಪ್ಪ ಅಂತಂದ್ ಹೇಳಿದ್ರೆ ಇದ್ರದ್ದು 0.6 ಅಂತ ಬರುತ್ತೆ. 0.6 ಆಫ್ ಅಂತಂದ್ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಮಾಡೋದು. ಅದ 1/9 ಜಾಗದಾಗ ಎಲ್ಲಾದ್ರೂ 2 ಇತ್ತು 5 ಇತ್ತು ಅಂತಂದ್ ಹೇಳಿದ್ರೆ 5.5 ಅಂದ್ರೆ 5.4 × 2 ಈ ತರ ಮಾಡ್ತಿದ್ವಿ. 1/9 ಐತೆ. ಸೊ ಇಲ್ಲಿ ನಾವು ಡಿವೈಡ್ 9×9 6 ಆಗತ್ತ. 5.4 ಇರೋದ್ರಿಂದ 0.6 ಏನಾಗತ್ತಂದ್ರೆ ಆನ್ಸರ್ ಆಗತ್ತೆ ಅಲ್ಲಿ. ಎಸ್, ಉಳಿದಿದ್ನೆಲ್ಲ ನಾನು ಅದೇ ತರ ಬರ್ಕೊಂತೀನಿ ನೋಡ್ರಿ. 4.8 × 1.8 3.6 ಪ್ಲಸ್ 0.6 -1/5 ಅಂತಂದೈತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ನಾವ್ ಯಾವ್ದ್ ಮಾಡ್ಬೇಕಪ್ಪ ಅಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಇರೋದ್ ಮಾಡ್ಬೇಕು. ಸೊ ನೆಕ್ಸ್ಟ್ ಯಾವ್ದ್ ಮಾಡ್ಬೇಕು, ಇಲ್ಲಿ ನೋಡ್ರಿ ನಂದು ಇದು ಡಿವೈಡೆಡ್ ಬೈ ಐತಲ್ಲ, ಅಂದ್ರೆ ಇದನ್ನ ಮಾಡ್ಬೇಕು ಇವಾಗ. ಸೊ ಇದನ್ನ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ. ಸೊ 4.8 1/2 ಆಗತ್ತ. 1.8 1.8 2 ಏನಾಗತ್ತೆ ಅಂತಂದ್ ಹೇಳಿದ್ರೆ 3.6 ಆಗತ್ತೆ. 1/2 ಪ್ಲಸ್ ಏನಂತಂದ್ ಹೇಳಿದ್ರೆ 0.6 -1/5 ಆಯ್ತು. ನೆಕ್ಸ್ಟ್ ಯಾವ್ದು ಮಾಡ್ಬೇಕ್ರಿ, ನೆಕ್ಸ್ಟ್ ಯಾವ್ದಂತಂದ್ ಹೇಳಿದ್ರೆ ನಮ್ದು ಡಿವಿಷನ್ ಆಯ್ತಾ. ಡಿವಿಷನ್ ಆದ ನಂತರ ಮಲ್ಟಿಪ್ಲಿಕೇಶನ್, ಆಮೇಲೆ ಕೂಡಿಸೋದು, ಆಮೇಲೆ ಲಾಸ್ಟ್ ಕಳಿಯೋದು. ಇಲ್ಲಿ ನೋಡ್ರಿ ನೆಕ್ಸ್ಟ್ ಇಲ್ಲಿ ಈ ಚಿಹ್ನೆಗಳನ್ನ ನೋಡಿದಾಗ ಇಂಟು ಪ್ಲಸ್ ಮೈನಸ್ ನೋಡಿದಾಗ ಯಾವ್ದು ಫಸ್ಟ್ ಮಾಡ್ಬೇಕು ಸರ್, ಇಂಟು ಮಾಡ್ಬೇಕ್ರಿ. ಅಂದ್ರ ಈ ಎರಡನ್ನ ಫಸ್ಟ್ ಮಾಡ್ಬೇಕು. ಮಾಡ್ರ ನೋಡೋಣ ಸರ್. 2 ಒಂದ್ಲೇ ರೀ ಸರ್, 2 2 4 0.2 4 8 ಅಂದ್ರೆ 2.4 ಏನಂತಂದ್ ಹೇಳಿದ್ರೆ ಆನ್ಸರ್ ಬರುತ್ತ. 0.6 ಆಯ್ತು. ಆಮೇಲೆ 1/5. ನೆಕ್ಸ್ಟ್ ಯಾವ್ದು ಮಾಡ್ಬೇಕು ನೋಡ್ರಿ, ಪ್ಲಸ್ ಮತ್ತು ಮೈನಸ್ 2 ಇದಾವ. ಯಾವ್ದು ಮಾಡ್ಬೇಕು ಫಸ್ಟ್ ಗೆ, ಪ್ಲಸ್ ಅನ್ನ ಮಾಡ್ಬೇಕು, ಅಂದ್ರೆ ಇದನ್ನ ಮಾಡ್ಬೇಕು. 2.4 ಪ್ಲಸ್ 0.6 ಅಂತಂದ್ ಹೇಳಿದ್ರೆ ಎಷ್ಟಾಯ್ತು ಸರ್, 3 ಆಯ್ತು. -1/5 ಹಂಗ ಉಳಿತು. ಅದಾದ ನಂತರ ಲಾಸ್ಟ್ ಉಳಿದಿರೋದು ಒಂದೇ ಅಲ್ಲ. ಸೊ ಈ ತರದ್ ಲಸ ಎಷ್ಟು ಬರುತ್ತೆ ನೋಡ್ರಿ, ಇಲ್ಲಿ ಮಾಡ್ತೀನಿ. ಲಸ ಎಷ್ಟು ಬರುತ್ತೆ, 5 ಬರುತ್ತೆ. ಇಲ್ಲಿ ಕೆಳಗಡೆ 1 ಇರೋದ್ರಿಂದ 1:5, ಆಮೇಲೆ 5:1, 3 5 15 -1. ಸೊ ಎಷ್ಟಾಗತ್ತೆ ನೋಡ್ರಿ, 14/5 ಆಗತ್ತ. ಎಷ್ಟಾಗತ್ತ, 14/5. ಸೊ ಇವನ್ ಪಾಯಿಂಟ್ ಅಲ್ಲಿ ಕಟ್ಟಿರೋದ್ರಿಂದ 14ಅನ್ನ 5ರಿಂದ ಡಿವೈಡ್ ಮಾಡ್ರಿ. ಸೊ ಎಷ್ಟಾಯ್ತು, 5 2 10. ಸೊ ಅದಾದ ನಂತರ 4 ಉಳಿತು. 4 ಡಿವೈಡ್ ಆಗಲ್ಲ, ಪಾಯಿಂಟ್ ಕೊಡ್ತೀವಿ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ 5 8 40 ಆಯ್ತು. ಅಂದ್ರೆ ನಮ್ದು ಆನ್ಸರ್ ಎಷ್ಟಾಗತ್ತಪ್ಪ ಅಂತಂತ ಹೇಳಿದ್ರೆ 2.8 ಆಗತ್ತ. ಸೊ ಇದು ಎಲ್ರಿಗೂ ಅರ್ಥ ಆಯ್ತಾ, ಸೊ ಎಲ್ರಿಗೂ ಅರ್ಥ ಆಯ್ತಾ. ಸೊ ಎಲ್ರಿಗೂ ಅರ್ಥ ಆಗಿತ್ತು ಅಂತಂದ್ ಹೇಳಿದ್ರೆ ಅರ್ಥ ಆಗಿದೆ ಅಂತಂದ್ ಹಾಕ್ರಿ. ಸೊ ಅದಾದ ನಂತರ ಮೆಸೇಜ್ ಕಮೆಂಟ್ ಹಾಕ್ರಪ್ಪ. ನೀವು ಯಾರು ಅನ್ನೋದ ಯಾರಿಗೂ ಗೊತ್ತಾಗಿಲ್ಲ, ಕಮೆಂಟ್ ಹಾಕ್ರಿ.
ಸೊ ಅದಾದ ನಂತರ ನೆಕ್ಸ್ಟ್ ಅರ್ಥ ಆಗಿತ್ತು ಅಂತಂದ ಹೇಳಿದ್ರೆ ನಿಮ್ಗೊಂದು ಸಿಂಪಲ್ ಒಂದು ಕ್ವಶನ್ ಒಂದೇ ಒಂದು ಸಿಂಪಲ್ ಕ್ವಶನ್. ಸೊ ಬಾಬರ್ ಇದ್ದವ ಏನ್ ಮಾಡ್ತಾ ಅಂತಂದ ಹೇಳಿದ್ರ, ಮೊಘಲರ ದೊರೆಯಾದ ಬಾಬರು 4 ಯುದ್ಧಗಳನ್ನ ಮಾಡ್ತಾನ. ಸೊ ಅದ್ರಲ್ಲಿ ಒಂದು ಕನ್ವಾ ಕಾಳಗ ಅಂತ ಏನೇನೋ ಬರ್ತಾವ ನೋಡ್ರಿ ಅವು. ಪಾಣಿಪತ್ ಫಸ್ಟ್ ಒಂದ್ ಯಾವ್ದು ನಾನ್ ಹೇಳ್ತೀನಿ, ಪಾಣಿಪತ್ ಕದನ ಅಂತಂದ ಹೇಳಿ ತುಂಬಾ ಇಂಪಾರ್ಟೆಂಟ್ ಆಗುತ್ತಾ. ಪಾಣಿಪತ್ ಕದನ 1526 ಮಾಡ್ತಾನ. ಸೊ ಇಬ್ರಾಹಿಂ ಲೋಧಿಯನ್ನ ಸೋಲಿಸ್ತಾನ. ಯಾರನ್ನ ಸೋಲಿಸ್ತಾನ? ಇಬ್ರಾಹಿಂ ಲೋಧಿಯನ್ನ ಸೋಲಿಸ್ತಾನ. ಕರೆಕ್ಟ್. ಅದಾದ ನಂತರ ಮುಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗತ್ತ. ನನಗೆ ಇವಾಗ ಏನಂತಂದ ಹೇಳಿದ್ರೆ ಉಳಿದಿದ್ದು ಇನ್ನೂ ಏನಂತಂದ ಹೇಳಿದ್ರೆ 1527, 1528, 1529, ಟೋಟಲ್ ಆಗಿ 1530 ಅನ್ಕೊಂತೀನಿ. ಸೊ ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ 4 ಯುದ್ಧಗಳು ಬರ್ತಾವ. ಅವುಗಳನ್ನ ನೀವು ಹಾಕ್ಬೇಕು. ತುಂಬಾ ಇಂಪಾರ್ಟೆಂಟ್, ತುಂಬಾ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅದಕ್ಕೆ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ರೀತಿ ಆಗೈತೆ. ಆಮೇಲೆ ಇನ್ನೊಂದ್ರಪ್ಪ, ಎಲ್ರಿಗೂ ನಿಮ್ಗೆ ರಿಕ್ವೆಸ್ಟ್, ಸೊ ಎಲ್ರಿಗೂ ಶೇರ್ ಮಾಡ್ರಿ, ಸ್ಟೇಟಸ್ ಗಳನ್ನ ಇಡ್ರಿ, ಎಲ್ರಿಗೂ ರೀಚ್ ಆಗ್ಲಿ. ಆಮೇಲೆ ನವೆಂಬರ್ 26ನೇ ತಾರೀಕಿಂದ ನಾನು ಆನ್ಲೈನ್ ಟೆಸ್ಟ್ ಗಳನ್ನ ಇಡ್ತಾ ಇದ್ದೀನಿ. ಅದ್ರ ಬಗ್ಗೆ ನಾನು ಫುಲ್ ಡೀಟೇಲ್ಸ್ ಆಮೇಲೆ ಹೇಳ್ತೀನಿ, ಯಾವಾಗ ಕಂಡಕ್ಟ್ ಮಾಡ್ತೀನಿ, ಯಾವ ತರ ಕಂಡಕ್ಟ್ ಮಾಡ್ತೀನಿ. ಸೇಮ್ ನಿಮ್ದು SSC ಒರಿಜಿನಲ್ ಎಕ್ಸಾಮ್ ಹೆಂಗಿರುತ್ತ, ಆನ್ಲೈನ್ ಎಕ್ಸಾಮು ಸೇಮ್ ಅದೇ ತರ ಇರುತ್ತೆ. ನೀವು ಮೊಬೈಲ್ ಅಲ್ಲಿ ಅಟೆಂಡ್ ಆದ್ರೆ ಸಾಕು, ಮಾರ್ಕ್ಸ್ ಸಿಸ್ಟಮ್ ಇರುತ್ತೆ, ಎಲ್ಲಾನು ಇರುತ್ತೆ, ಸೇಮ್ ಅದೇ ತರ ಇರುತ್ತೆ. ಬಟ್ ಅಲ್ಲಿ ಕಂಪ್ಯೂಟರ್ ಇರ್ತಾವ, ಇಲ್ಲಿ ನಿಮ್ ಮೊಬೈಲ್ ಇಂದ ನೀವು ಮಾಡ್ಕೊಬೇಕಷ್ಟೇ. ಎಲ್ಲಾನು ಅದೇ ತರ ಸಿಸ್ಟಮ್ ಮಾಡ್ತಾ ಇದೀನಿ. ಟೋಟಲ್ 20 ಟೆಸ್ಟ್ ಗಳು ಇರ್ತಾವ. 2 ತಿಂಗಳು ಕಂಟಿನ್ಯೂಸ್ ಆಗಿ ಬರಿಬೇಕು. ನಾ ಹೇಳ್ತೀನಿ, ಯಾರು ಕರೆಕ್ಟ್ ಆಗಿ ಫಾಲೋ ಮಾಡ್ತೀರಾ ಜಾಬ್ ಅಂತೂ ಫಿಕ್ಸ್ ಆಗತ್ತ. ಇದಂತೂ ಕರೆಕ್ಟ್ ಆಗಿ ನೋಡ್ಕೊಡಿ. ಸೊ ಡೈಲಿ 2ರಿಂದ 3 ತಾಸು ಸ್ಟಡಿ ಮಾಡಬೇಕು, ಆನ್ಲೈನ್ ಟೆಸ್ಟ್ ಗಳನ್ನ ಕೊಡ್ಬೇಕು, ಕೇಳಿದ ಕ್ವಶನ್ಸ್ಗೆ ಆನ್ಸರ್ಸ್ ಅನ್ನ ಹಾಕ್ಬೇಕು. ನೀವು ಬರ್ದಿಟ್ಕೊಡ್ರಿ. ಈಗ ಏನ್ ಒಂದ್ ಹೇಳ್ತಾರ ಗೊತ್ತಾ, ದೊಡ್ಡವ್ರು ಹೇಳ್ತಾರ, ಹಿರಿಯರ್ ಮಾತು ಹೇಳ್ತಾರ ನೋಡಿ. ಸೊ ಇವಾಗ ಒಂದು ರೂಢಿ ಇತ್ತು ಅಂತಂದ ಹೇಳಿದ್ರ, ಯಾವ್ದೋ ಒಂದು ಚಟ ಇತ್ತು ಅಥವಾ ಯಾವ್ದೋ ಒಂದು ಕೆಟ್ಟ ಹವ್ಯಾಸ ಇತ್ತು ಅಂತಂದ ಹೇಳಿದ್ರೆ ಅದ್ನ ಮಾಡೋದ್ ಬೇಡ. ಅದನ್ನ ಬಿಟ್ಬಿಟ್ಟು ಏನಂತಂದ ಹೇಳಿದ್ರೆ ಬೇರೆ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡು. ಎಷ್ಟ್ ದಿನ? ಒಂದ್ 10 ದಿನ ಇಲ್ಲ 15 ದಿನ ಮಾಡ. ಅದಾದ ನಂತರ ನಿನ್ಗ ಅದೇನಂತಂದ ಹೇಳಿದ್ರೆ ರುಟೀನ್ ಆಗಿಬಿಡುತ್ತ. ಅದ್ ಮಾಡ್ಲಿಲ್ಲ ಅಂದ್ರೆ ನಿಂಗ್ ಒಂಥರ ಏನೋ ಕಳ್ಕೊಂಡಂಗ್ ಫೀಲ್ ಆಗುತ್ತೆ ಅಂತ ಹೇಳ್ದಾರ. ಟ್ರೈ ಮಾಡ್ರಿ. ಸೊ ಕೇಳಿದ ಕ್ವಶನ್ ಗಳಿಗೆ ಆನ್ಸರ್ ಮಾಡಕ್ ಮಾಡ್ರಿ. ನೀವಂತೂ ಓದಂಗಿಲ್ಲ. ಇಲ್ಲಿ ಕೇಳ್ತೀರಿ, ಕ್ಲಾಸ್ ಕೇಳ್ತೀರಾ, ಬಿಟ್ಟು ಹೋಗ್ತೀರಾ. ನಾನು ಕೇಳೋ ಕ್ಲಾಸ್ ಅಲ್ಲಿ ಕೇಳ್ತೀನಲ್ಲ ಕ್ವಶನ್ಸ್, ಅವ್ಗಳನ್ನ ನೀವು ಸರ್ಚ್ ಮಾಡಿ ಎಲ್ಲಾದ್ರೂ ಆನ್ಸರ್ ಮಾಡಿದ್ರಿ ಅಂತಂದ ಹೇಳಿದ್ರೆ ನಿಮ್ದ GK ಜಾಸ್ತಿ ಆಗತ್ತ, ನನಗೇನು ಯೂಸ್ ಇಲ್ಲ. ನಿಮ್ಗ ಜಾಬ್ ಬರುತ್ತೆ, ನಿಮ್ಗ ಮಾರ್ಕ್ಸ್ ಜಾಸ್ತಿ, ನಿಮಗ್ ಮಾರ್ಕ್ಸ್ ಜಾಸ್ತಿ ಬರ್ತಂದ್ರೆ ಜಾಬ್ ಬಂದಂಗಲ್ಲ. ನೋಡ್ರಿ, ಥಿಂಕ್ ಮಾಡ್ರಿ ಒಂದ್ಸರಿ ಕುತ್ಕೊಂಡ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಏನೈತಿ, 60 + 5 ಇಂಟು ಅಂತಂದ ಹೇಳಿದ್ರೆ ಇದು ಸ್ಟಾರ್ ಐತಲ್ಲ, ಇದು ಇಂಟು. ಅದಾದ ನಂತರ 12. ಸೊ ಅದಾದ ನಂತರ ನೆಕ್ಸ್ಟ್ ಏನೈತಪ್ಪ ಅಂತಂದ ಹೇಳಿದ್ರೆ ಈ ತರ ಕೊಟ್ಬಿಟ್ಟು 180/3 ಅಂತಂದೈತಿ. ಅದಾದ ನಂತರ ಏನು ಅಂತ ಕ್ವಶನ್ ಕೇಳಿದಾನ. ನಮ್ದು ಬೋರ್ಡ್ ಮಾಸ್ ರೂಲ್ ಪ್ರಕಾರ ಫಸ್ಟ್ ಯಾವ್ದು ಬಿಡಿಸ್ಬೇಕು ಇದನ್ನ, ಅದಾದ ನಂತರ ಫ್ಲವರ್ ಬ್ರಾಕೆಟ್ ಅನ್ನ, ಅದಾದ ನಂತರ ಸ್ಕ್ವೇರ್ ಬ್ರಾಕೆಟ್ ನ, ಅದಾದ ನಂತರ ಆಫ್, ಅದಾದ ನಂತರ ಡಿವೈಡೆಡ್ ಬೈ, ಇಂಟು ಮಲ್ಟಿಪ್ಲಿಕೇಶನ್, ಆಮೇಲೆ ಎಡಿಷನ್, ಆಮೇಲೆ ಲಾಸ್ಟ್ ಸಬ್ಸ್ಟ್ರಾಕ್ಷನ್. ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾನು ಹೇಳಿದೀನಿ, ಅದನ್ನೆಲ್ಲ ಬರೆಯಲ್ಲ ಇಲ್ಲಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ನಮ್ದು ಇದ್ರ ಪ್ರಕಾರ ನೋಡಿದಾಗ ಫಸ್ಟ್ ನಾವ್ ಯಾವ್ದನ್ನ ಬಿಡಿಸ್ಬೇಕಾಗತ್ತ. ಸರ್ ಇಲ್ಲಿ ಬ್ರಾಕೆಟ್ ಐತಿ ನೋಡ್ರಿ, ಇದನ್ನ ಬಿಡಿಸ್ಬೇಕು. ಸೊ ಅದನ್ನ ಸೈಡ್ ಬರ್ಕೊಡ್ರಿ. 180/3 ಐತೆ. ಸಾಲ್ವ್ ಮಾಡ್ರಿ. 3 ಒಂದ್ಲೆ ಸರ್, 3 6 18 ಅಂದ್ರೆ 60 ಆಯ್ತು. ಉಳ್ದೆಲ್ಲ ಹಂಗ ಬರ್ಕೊಡ್ರಿ. 60 + 5 ಇಂಟು 12 ಡಿವೈಡೆಡ್ ಬೈ ಎಷ್ಟೈತಿದ 60 ಆಯ್ತು. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು ಡಿವೈಡೆಡ್ ಬೈ ಅಂತಂದ ಹೇಳಿದ್ರೆ ಇದು ಈ ತರಾನು ಬರಿಬಹುದು, ಇದನ್ನ ಹಿಂಗ್ ಬರಿಬಹುದು. ಸೊ ಇಲ್ಲಿ ಚಿಹ್ನೆಗಳಿದಾವಲ್ಲ, ಇವಾಗ ಎಲ್ಲಾ ಚಿಹ್ನೆಗಳಿದಾವ ಇಲ್ಲಿ ನೋಡ್ರಿ. ಸೊ ಪ್ಲಸ್ ಇಂಟು ಮಲ್ಟಿಪ್ಲಿಕೇಶನ್, ಅದಾದ ನಂತರ ಡಿವೈಡೆಡ್ ಬೈ. ಯಾವ್ದು ಫಸ್ಟ್ ಮಾಡ್ಬೇಕಿದ್ರವಾಗ? ಸರ್ ಡಿವೈಡೆಡ್ ಬೈ ಮಾಡ್ಬೇಕು. ಇದನ್ನ ಮಾಡ್ಬೇಕು ಇವಾಗ. 12/60 ಐತೆ. ಇದನ್ ಮಾಡ್ರಿ. 12 ಒಂದ್ಲೆ 12 ಐದ್ಲೆ ಎಷ್ಟು ಉಳಿತದ್ನೆಲ್ಲ ಬರ್ಕೊಳ್ರಿ ನೋಡೋಣ. 60 + 5 ಇಂಟು 1/5 ಉಳಿತು. ಇನ್ ನೆಕ್ಸ್ಟ್ ಯಾವ್ದೈತೆ? ಪ್ಲಸ್ ಮತ್ತು ಇಂಟು ಮಾಡಿದಾಗ ಸರ್ ಇಂಟು ಮಾಡ್ಬೇಕು. ಇದು 5, ಇದು 5 ಹೋಯ್ತು. ಸೊ ಇಲ್ಲಿ ನೋಡ್ರಿ 60 ಉಳಿತು, ಪ್ಲಸ್ ಇಲ್ಲಿ ಎಷ್ಟು ಉಳಿತು? 1 ಮಾತ್ರ ಉಳಿತು. ಅಂದ್ರೆ ನಮ್ದು ಟೋಟಲ್ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 61 ಅಂತ ಬರುತ್ತೆ. ಇಲ್ಲಿ ಐತಿ ನೋಡ್ರಿ, ಆಪ್ಷನ್ ಡಿ ಏನಪ್ಪಾ ಅಂದ್ರೆ ನಮ್ದು ಇಲ್ಲಿ ಕರೆಕ್ಟ್ ಆಗುತ್ತೆ. ಈ ರೀತಿಯಾಗಿ ನಿಮ್ಗೆ ಸೊ ಯೂಸ್ ಮಾಡ್ಕೊಂಡು ಮ್ಯಾಥ್ಸ್ ಸೆಕ್ಷನ್ ಅಲ್ಲಿ, ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಯಾವ್ದಂತಂದ ಹೇಳಿದ್ರೆ ರೀಸನಿಂಗ್ ಅಂಡ್ ಜನರಲ್ ಆಪ್ಟಿಟ್ಯೂಡ್ ಅಲ್ಲಿ 2 ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ರೀಸನಿಂಗ್ ಅಂಡ್ ಜನರಲ್ ಆಪ್ಟಿಟ್ಯೂಡ್ ಅಲ್ಲಿ ಇಷ್ಟನ್ನ ಯೂಸ್ ಮಾಡ್ತಾನ. ಇದ್ರ ಜೊತೆಗೆ ಏನಂತಂದ ಹೇಳಿದ್ರೆ x³ x² ಈ ತರ ಯೂಸ್ ಮಾಡ್ತಾನ. ಅದಾದ ನಂತರ ಮ್ಯಾಥ್ಸ್ ಅಲ್ಲಿ ಇಷ್ಟೆಲ್ಲ ಯೂಸ್ ಮಾಡ್ತಾನ. ನೋಡ್ರಿ, ಒಂದು ವಿಡಿಯೋ ನೋಡೋದ್ರಿಂದ 2 ಕ್ಲಿಯರ್ ಆಗ್ತಾವ. ಜಸ್ಟ್ ನಿಮ್ಗೆ ಲಾಜಿಕ್ ಗೊತ್ತಾಗಬೇಕು. ಅದಾದ ನಂತರ ಎಲ್ಲಾ ವಿಡಿಯೋಸ್ ಗಳನ್ನ ನೋಡ್ಬೇಕಷ್ಟೆ. ಅದನ್ನ ಬಿಟ್ಬಿಟ್ಟು ನೀವು ನೋಡ್ರಿ, ನಾ ಇವಾಗ ಒಂದು 10 ಅಥವಾ 7 ಅಥವಾ 8 ಅಥವಾ 12
ಸೊ ಒಂದೇ ತರ ಏನಂತಂದ್ ಹೇಳಿದ್ರೆ ನಾನು ಬಿಡಿಸ್ಕೊಂತ ಹೋಗ್ತೀನಿ. ಅದಾದ ನಂತರ ಮಿಡಲ್ ನಾನು ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ಬೇರೆ ಟೈಪ್ಸ್ ಗಳನ್ನ ಬಿಡಿಸ್ತೀನಿ. ಸೊ ನನ್ಗೆ ಮೆಸೇಜಸ್ ಗಳು ಬರ್ತಾ ಇದ್ವು, ಸರ್ ಬೇರೆ ಟೈಪ್ಸ್ ಗಳನ್ನ ಬಿಡಿಸ್ತಿಲ್ಲ ಅಂತಂದ್ ಹೇಳಿ. ನೀವು ಕಂಪ್ಲೀಟ್ ಆಗಿ ನೋಡ್ಬೇಕಲ್ಲ ಸರ್. 1 hour ವರ್ಗು ಏನಂತಂದ್ ಹೇಳಿದ್ರೆ ವಿಡಿಯೋಸ್ ಗಳು ಇರ್ತಾವ. 1 hour ವರ್ಗು ನೀವು ಕುತ್ಕೊಂಡು ನೋಡಿದಾಗ್ಲೇ ಎಲ್ಲ ಕವರ್ ಆಗೋದು. ನೀವು ಮೊದ್ಲಿಂದ 10 ನಿಮಿಷ ನೋಡ್ತೀರಾ ಅಥವಾ 5 ನಿಮಿಷ ನೋಡ್ತೀರಾ, 1 ಕ್ವಶನ್ 2 ಕ್ವಶನ್ ನೋಡಿದ ತಕ್ಷಣ ನನ್ಗೆ ಬಂತು ಅಂತಂದ್ ಹೇಳಿದ್ರ ಹೌ ನೀವೆಲ್ರು ರೈತರ ಮಕ್ಕಳದಿರಿ, ನಿಮ್ಗೆಲ್ರಿಗೂ ಗೊತ್ತಾಯ್ತಾ. ಸೊ ನೀವು ಬೆಳೆಯನ್ನ ಬೆಳೆದ ತಕ್ಷಣ ಏನ್ ಮಾಡ್ಬೇಕು ಅದಕ್ಕ? ಸೊ ಹೋಗಿ ನೀವು ಹೊಲದಲ್ಲಿ ಏನಂತಂದ್ ಹೇಳಿದ್ರೆ ಬೆಳೆಯನ್ನ ಬೆಳೆದ ನಂತರ ಅದು ಬಂದ್ಬಿಡುತ್ತೆ, ನಿಮ್ಗೆ ಹಂಗ ಬರಂಗಿಲ್ಲ. ಅದಕ್ಕೆ ನೀರು ಉಣಿಸ್ಬೇಕು, ಗೊಬ್ಬರ ಹಾಕ್ಬೇಕು, ಕಳೆ ಕೀಳ್ಬೇಕು, ಅವಾಗ ಹೋಗಿ ಅಲ್ಲಿ ಇದು ಮಾಡ್ಕೊ ಇಲ್ಲ ಹದ ಮಾಡ್ಬೇಕಲ್ಲ ನೆಲವನ್ನ. ಸೊ ಅವಾಗ ಏನಂತಂದ್ ಹೇಳಿದ್ರೆ ನಿಮ್ಗೆ ಬೆಳೆ ಬರುತ್ತ. ಅದನ್ನ ಬಿಟ್ಬಿಟ್ಟು ನಾನು ಹೋಗಿ ಹೊಲ್ದಾಗ ಹಾಕಿ ಬಿಟ್ಟು ಬರ್ತಾನೆ, ಅದಾದ ನಂತರ ನೆಕ್ಸ್ಟ್ ನಂಗೆ ಬೆಳಿನ ಬರ್ಬೇಕಂತಂದ್ ಹೇಳಿದ್ರೆ ಅದ್ ಹೆಂಗ ಆಗತ್ತಪ್ಪ? ಸೇಮ್ ಇದು ಹಂಗ ಮೊದ್ಲಿಂದ 5 ನಿಮಿಷ ನೋಡ್ತೀರಾ, ಅದಾದ ನಂತರ ನಮ್ಗೆ ವಿಡಿಯೋ ಎಲ್ಲಾನ ಬಂತ್ರಿ ಅಂತ ಅನ್ಕೊಂಡ್ರೆ ತಪ್ಪದು. ವಿಡಿಯೋಸ್ಗಳನ್ನ ಕಂಪ್ಲೀಟ್ ಆಗಿ ನೋಡ್ಬೇಕು. ಎಸ್ ನೋಡ್ರಿ, ಹೇಳೋ ಕರ್ತವ್ಯ ನಂದು, ನಾನು ಹೇಳ್ತಾ ಇದ್ದೀನಿ. ಸೊ ಇದೇ ನಾನು ಇವಾಗ ನಾನ್ ಮಾಡ್ತಿದ್ದೀನಿ ಅಂತ ಗರ್ವ ಅಲ್ಲ. ಸೊ ಇವಾಗ ಈ ವಿಡಿಯೋಸ್ಗಳು ನಿಮ್ಗೆ ಸಿಕ್ತಿರ್ಲಿಲ್ಲ, ಇವಾಗ ನಾನ್ ಮಾಡ್ತಿರ್ಲಿಲ್ಲ ಅಥವಾ ವಿಡಿಯೋಸ್ಗಳು ಸಿಕ್ತಿರ್ಲಿಲ್ಲ ಅಂತಂದ್ ಹೇಳಿದ್ರೆ ನೀವು ಕೋಚಿಂಗ್ ಸೆಂಟರ್ಗೆ ಹೋಗ್ಬೇಕು. ನಾನು ಇನ್ನೂ ಅದನ್ನ ಹೇಳ್ತೀನಿ, ಕೋಚಿಂಗ್ ಸೆಂಟರ್ ಅಲ್ಲಿ ಇವನ್ ಎಲ್ಲಾನು ಎಕ್ಸ್ಪೀರಿಯನ್ಸ್ ಇದೆ. ಕೋಚಿಂಗ್ ಸೆಂಟರ್ ಅಲ್ಲಿ ಈ ಸಾರಿ 20,000 ಮಾಡ್ತಾರೆ. 4 ತಿಂಗಳಿಗೆ ಅಥವಾ 3 ತಿಂಗಳಿಗೆ 20,000 ಫೀಸ್. ನೀವು ಧಾರವಾಡಲ್ಲೇ ಹೋಗ್ರಿ, ಬೆಂಗಳೂರಲ್ಲಿ ಹೋಗ್ರಿ, ಬೆಂಗಳೂರಲ್ಲಿ ಮತ್ತೆ ಜಾಸ್ತಿ. ಧಾರವಾಡಲ್ಲಿ ಏನಂತಂದ ಹೇಳಿದ್ರೆ 20,000 ಅಲ್ಲಿ ಬಿಸ್ನೆಸ್. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇನ್ ಯಾವ್ದಾದ್ರು ಎಲ್ಲ ಬೇರೆ ಕಡೆ ಎಲ್ಲ ಜಾಸ್ತಿ ಹೊಂಟ್ರ ಅಂತಂದ ಹೇಳಿದ್ರೆ ಇನ್ನೊಂದು ಕೋಚಿಂಗ್ ಸೆಂಟರ್ ದವನ್ ಏನ್ ಮಾಡ್ತಾನ 15,000 ಅಂತ ಇಡ್ತಾರ. ಅದಾದ ನಂತರ ನೀವು ಅಲ್ಲಿರೋದು 1 ತಿಂಗಳಿಗೆ 5,000, 4 ತಿಂಗಳಂತಂದ ಹೇಳಿದ್ರೆ ಅದು ಕೂಡ 20,000. ಆಮೇಲೆ ನಿಮ್ ಖರ್ಚು ಅದು ಇದು ಅಂತಂದ ಹೇಳಿ 10,000. ಎಷ್ಟಾಯ್ತು ಇದ ಟೋಟಲ್ ಎಲ್ಲ ಸೇರಿ ನಿಮ್ದು 45-50,000 ರೂಪಾಯಿ. ಅಪ್ಪ ಅಮ್ಮನ ಹತ್ರ ಇಸ್ಕೊಂಡು 50,000 ಗಂಟ್ಲಲ್ಲಿ ನೀವು ಅಲ್ಲಿ ಹೋಗಿ ಏನ್ ಮಾಡ್ತೀರಿ? ಅಲ್ಲಿ ಹೋಗೋದು ಹುಡುಗಿಯರಿಂದ ತಿರುಗಾಡೋದು, ಅದಾದ ನಂತರ ಅಲ್ಲಿ ಇಲ್ಲಿ ಆ ಬಸ್ ಸ್ಟ್ಯಾಂಡ್ ಈ ಬಸ್ ಸ್ಟ್ಯಾಂಡ್ ತಿರುಗಾಡೋದ. ಕೆಲವು ಜನ ಅಷ್ಟೇ ಕರೆಕ್ಟ್ ಆಗಿ ಸ್ಟಡಿ ಮಾಡ್ತಾರೆ, ನಾನು ಎಲ್ರಿಗೂ ಹೇಳ್ತಿಲ್ಲ. ಇನ್ ಕೆಲವ್ರು ಜನರು ಸೊ ಅದನ್ನೆಲ್ಲ ಮಾಡೋ ಬದ್ಲಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಏನು ಇಸ್ಕೊಳಕ್ ಹೋಗ್ಬೇಡ್ರಿ. ಕರೆಕ್ಟ್ ಆಗಿ ಡೈಲಿ ಏನಂತಂದ್ ಹೇಳಿದ್ರೆ ಹೊಲ್ದಾಗ ಕೆಲಸ ಮಾಡ್ರಿ, ಅವ್ರ ಜೊತೆಗೇನೆ ಇರ್ರಿ, ಮನ್ಯಾಗ ಇರ್ರಿ. ಡೈಲಿ 2-3 ಅವರ್ ಏನ್ ಮಾಡ್ಬೇಕು, ಸಾಯಂಕಾಲ ಈ ವಿಡಿಯೋಸ್ಗಳನ್ನ ನೋಡಿ ಸ್ಟಡಿ ಮಾಡ್ಬೇಕು. ಸರ್ ನಾವು ಎಲ್ಲಾ ಮಾಡಿದೀವ್ರಿ ನಮ್ಗೆ ಇನ್ನೂ ವಿಡಿಯೋಸ್ಗಳು ಬೇಕ್ರಿ ಅಂತ ಮೆಸೇಜ್ ಹಾಕ್ರಿ, ನಾನ್ ಮಾಡ್ಕೊಡ್ತೀನಿ ನಿಮ್ಗೆ. ಫ್ರೀ ಟೈಮ್ದಾಗ ನಾನು ಮಾಡ್ಕೊಡ್ತೀನಲ್ಲ. ಬಟ್ ಆದ್ರೆ ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅಪ್ಪ ಅಮ್ಮ ಕಷ್ಟಪಟ್ಟು ದುಡಿದಿರುವಂತಹ ದುಡ್ಡನ್ನ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ನಿಮ್ಗೆ ಯಾರಿಗಾರು ಇಲ್ಲಿ ಸಪೋರ್ಟಿಗೆ ಬರಲ್ಲ, ನಿಮ್ ರಿಲೇಟಿವ್ ಸಪೋರ್ಟಿಗೆ ಬರಲ್ಲ, ನಿಮ್ ಫ್ರೆಂಡ್ಸ್ ಬರಲ್ಲ. ಬೇಕಾದ್ರೆ ನೀವು ನೋಡಿರ್ಬೋದು, ಇವಾಗ ನಾನು ಸ್ಟಡಿ ಮಾಡ್ತಿದ್ದೀನಿ ಮಗ ಅಂತಂದ್ ಹೇಳಿದ್ರೆ ಯಾವನು ಕೇಳಲ್ಲ, ಬಾರೆಲ್ಲ ಕಂಡಿದ್ದೀನಿ ಎಷ್ಟು ಸ್ಟಡಿ ಮಾಡ್ತೀಯಾ ಅಂತಂದ್ ಹೇಳಿ, ಕಾಲೇಜಲ್ಲೇ ಮಾಡಿಲ್ಲ ಇವಾಗ ಏನ್ ಮಾಡ್ತೀಯಾ ಅಂತಂದ್ ಹೇಳಿ. ಸೊ ಈ ತರ ಹೇಳ್ಬಿಟ್ಟು ಕರ್ಕೊಂಡೋಗೋ ಫ್ರೆಂಡ್ಸ್ ಇರ್ತಾರ. ರಿಲೇಟಿವ್ಸ್ ಬಂದ ತಕ್ಷಣ ನೀನೇನೋ ಮಾಡ್ತಿದ್ಯಾ ಹೋಗಿ ಕೆಲಸ ಮಾಡು ಅಂತ ಹೇಳ್ತಾರ. ಮನೇಲಿ ಇರೋರೆ ಅಪ್ಪ ಅಮ್ಮನ್ ಬಿಟ್ಟು ಬೇರೆಯವ್ರೆ, ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಇವರೆಲ್ಲ ಇರ್ತಾರಲ್ಲ, ಸೊ ಇವರೇ ಹೇಳ್ತಾರ ನೀವೆಲ್ಲಾದ್ರೂ ಬುಕ್ ಹಿಡ್ಕೊಂಡ್ ಕೊಟ್ರೆ ಹಾ ಗೊತ್ತೈತಪ್ಪ ಎಷ್ಟು ಕಿಸದಿದ್ಯಾ ಅಂತಂದೇಳಿ ಓದ್ಬಿಟ್ಟು. ಹಾ ಎಲ್ಲಾನು ಕೆಲಸ ಮಾಡ್ರಿ. ಕೆಲಸ ಮಾಡಿದ ನಂತರ ಏನಂತಂದ್ ಹೇಳಿದ್ರೆ ನೈಟ್ ಟೈಮಲ್ಲಿ ಓದಕ್ ಸ್ಟಾರ್ಟ್ ಮಾಡ್ರಿ. ನೀವು ಜಾಬ್ ಆಗ್ಬೇಕನ್ನೋ ಒಂದು ಹಂಬಲ ಇತ್ತು ಅಂತಂದ್ ಹೇಳಿದ್ರೆ, ಒಂದು ಛಲ ಇತ್ತು ಅಂತಂದ್ ಹೇಳಿದ್ರೆ ಎಸ್ ನೋಡ್ರಿ. ನೆಕ್ಸ್ಟ್ ತುಂಬಾ ಆಯ್ತಲ್ಲ, ಸಾಲ್ವ್ ಮಾಡೋಣ, ಟೈಮ್ ಆಗತ್ತ ನೋಡ್ರಿ. 6 ಇಲ್ಲಿ ಏನೈತಪ್ಪ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಈ ರೀತಿ ಆಗೈತೆ, 6 × 2/3. ಅದಾದ ನಂತರ ಇದು ಮಲ್ಟಿಪ್ಲಿಕೇಶನ್ ಸಿಂಬಲ್. 9 × 3/5. ಲಾಸ್ಟ್ ಕ್ಲಾಸ್ ಅಲ್ಲಿ ಈ ತರ ಕ್ವಶನ್ಸ್ ಗಳನ್ನ ನಾನು ಬಿಡಿಸಿದ್ದೆ. 2 × 1/3 ಪ್ಲಸ್ 11/3 ಅಂತ ಐತೆ. ಸೊ ಈ ತರ ಇದ್ದಾಗ ಹೆಂಗ್ ಬಿಡಿಸ್ಬೇಕ್ರಿ ಸರ ಅಂತ ಕ್ವಶನ್ ಬರ್ತದೆ. ಮೊದಲ ಇದನ್ನಷ್ಟ ತಗೊಳ್ರಿ, ಇಲ್ಲಿ ಏನೈತಲ್ಲ ಇದನ್ನಷ್ಟ ತಗೊಳ್ರಿ. ಇದನ್ನ ನಾವು ಸಾಲ್ವ್ ಮಾಡಿ ಬರ್ಬೇಕು, ಸಿಂಪ್ಲಿಫೈಡ್ ಮಾಡಿ ಬರ್ಬೇಕು. ಹೆಂಗ ಸರ್ ನಾವು ಇವಾಗ 6 × 2/3 ಅನ್ನ ನಾವು ಹೆಂಗ್ ಬರ್ಕೋತೀವಿ ಅಂತಂದ ಹೇಳಿದ್ರೆ ಇದನ್ನ 2 ಗುಣಿಸ್ಬೇಕು. 3 × 6 ಎಷ್ಟಾಯ್ತು, 3 6 18. ಸೊ ಅದಾದ ನಂತರ ಇದನ್ನ ಏನಂತಂದ್ ಹೇಳಿದ್ರೆ ಅದ್ರೊಳಗೆ ಕೂಡ್ಸ್ಬೇಕು, +2 ಎಷ್ಟಾಯ್ತು ಅಂತಂದ ಹೇಳಿದ್ರೆ 20. ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನ್ ಕೆಳಗಡೆ ಇದು ಐತಲ್ಲ ಇದನ್ನ ನಾವು ಹಂಗ ಬರ್ಕೊಂತೀವಿ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಬರದ್ರ 6 × 2/3 ಅನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ ಅಂದ್ರೆ 20/3 ಅಂತ ಬರುತ್ತ. ಸೊ ಇವಾಗ ನೀವು ನೋಡ್ರಿ ಅದ್ ಹೆಂಗ್ ಸರ್ ಅದ್ ಹೆಂಗ್ರಿ ಅಂತ ಕೇಳಿದ್ರೆ 20ಗೆ 3 ಇಂದ ಡಿವೈಡೆಡ್ ಮಾಡ್ರಿ. ಸರ್ ಎಷ್ಟಾಯ್ತ್ರಿ, 3 6 18. ಸರ್ 6 ಅನ್ನ ಇಲ್ಲಿ ಬರ್ಕೊಂಡ್ವಿ. ಸೊ ಅದಾದ ನಂತರ ಇಲ್ಲಿ ಶೇಷ ಎಷ್ಟು ಉಳಿತು ಸರ್, 2 ಉಳಿತು. ಶೇಷನ ಇಲ್ಲಿ ಬರ್ಕೊಂಡ್ವಿ, ಅದಾದ ನಂತರ ಇಲ್ಲಿ ಬರದ್ವಿ.
ಸೊ ಈ ರೀತಿಯಾಗಿ ಏನಂತಂತ ಹೇಳಿದ್ರೆ ಇದು ಸೊ ಒಂದು ಟೆಕ್ನಿಕ್ ಐತೆ. ಇಲ್ಲೇನಪ್ಪ ಸಿಂಪಲ್ ರೋ, ಅದೇನ್ ಬಾಳ್ ದೊಡ್ಡದೇನಿಲ್ಲ, ಈಸಿ ಐತೆ. ಸೊ ಈ ತರ ಬಂದಾಗ ಏನ್ ಮಾಡ್ಬೇಕಂದ್ರೆ ಇದನ್ನೆರಡು ಗುಣಿಸ್ಬೇಕು ನಾವು. ಅಂದ್ಮೇಲೆ ಇಲ್ಲಿ ಏನೈತಲ್ಲ ಇದನ್ನ ಪ್ಲಸ್ ಮಾಡ್ಬೇಕಾದ್ರೆ ಆಮೇಲೆ ಕೆಳಗಡೆ ಏನಿರುತ್ತಲ್ಲ ಅದನ್ನ ಸೇಮ್ ಬರ್ಕೊಬೇಕು. ಇದು ಎಷ್ಟು ಬರ್ಕೊಂಡ್ರಿ ಇವಾಗ 20/3 ಆಯ್ತು ಇಂಟು ಸೇಮ್ ಇದನ್ನು ಅದೇ ತರ ನೋಡ್ರಿ. ಮೊದ್ಲು ಏನ್ ಮಾಡ್ಬೇಕು, ಇದನ್ನೆರಡು ಗುಣಿಸ್ಬೇಕು. 9 45 ಆಯ್ತು. 45ರಾಗ ಎಷ್ಟು ಕೂಡಿಸ್ಬೇಕು, 3 ಕೂಡಿಸ್ಬೇಕು. ಎಷ್ಟಾಯ್ತು 48 ಡಿವೈಡೆಡ್ ಬೈ ಎಷ್ಟು ಸರ್ 5 ರೀ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇವೆರಡು ಗುಣಿಸ್ಬೇಕು. 2 3 6 ಇದೊಂದೇನು ಪ್ಲಸ್ 1 7 7/3. ಅದಾದ ನಂತರ ಏನಪ್ಪಾ ಅಂತಂತ ಹೇಳಿದ್ರೆ 11/3 ಅಂತಂದಾಯ್ತು. ಸೊ ಇವಾಗ ನಮ್ದು ಮೊದ್ಲು ಕ್ಯಾಲ್ಕುಲೇಷನ್ ಏನು, ನಮ್ದು ಬೋರ್ಡ್ ಮಾಸ್ ರೂಲ್ ಪ್ರಕಾರ, ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬ್ರಾಕೆಟ್ಸ್ ಗಳು ಯಾವ್ದಾದ್ರು ಇದೆಯಾ, ಇಲ್ಲ ಸರ್. ಆಫ್ ಇದೆಯಾ, ಇಲ್ಲ. ನೆಕ್ಸ್ಟ್ ಡಿವಿಷನ್ ಐತಾ, ಭಾಗಲಬ್ಧ ಇದು ಭಾಗಾಕಾರ ಮಾಡೋದು ಇಲ್ಲ ಸರ್. ಗುಣಾಕಾರ ಮಾಡೋದೈತಾ, ಗುಣಾಕಾರ ಮಾಡೋದು ಹಾ ಸರ್ ಐತ್ರಿ. ಇವು 3 ಇದಾವ್ರಿ. ಫಸ್ಟ್ ಏನ್ ಮಾಡೋಣ ಅಂತಂದ ಹೇಳಿದ್ರೆ ಇವ್ನ ಎರಡ ತಗೊಳ್ಳೋಣ ಫಸ್ಟ್ಗೆ. ಸೊ ನೋಡ್ರಿ ಸರ್ 3 ಮಗ್ಗಿಲ ಹೋಗುತ್ತೆ ನೋಡ್ರಿ. 3 ಒಂದ್ಲೇ ರೀ ಸರ್, 3 ಒಂದ್ಲೇ 3 ರೀ, 3 6 18 ರೀ, ಹೋಯ್ತ್ರಿ ಸರ್. ಸೊ ಇಲ್ಲಿ ನೋಡ್ರಿ 5 ಒಂದ್ಲೇ ರೀ ಸರ್, 5 4 20. ಸೊ ಎಷ್ಟು ಉಳಿತು ನೋಡ್ರಿ, 4 × 16 × 7/3 ಅಂತ ಉಳಿತು, ಪ್ಲಸ್ 11/3 ಅಂತಂದ ಐತಿ. ಕರೆಕ್ಟಾ? ಸೊ ಅದಾದ ನಂತರ ನೆಕ್ಸ್ಟ್ ಎಲ್ಲಾದ್ರೂ ಮತ್ತಾದ್ರೂ ಹೋಗುತ್ತೆ ನೋಡ್ರಿ, ಮತ್ತೇನಾದ್ರು ಡಿವೈಡೆಡ್ ಬೈ ಆಗತ್ತಾ, ಇಲ್ಲ. ಸೊ ಎಲ್ಲಾನು ಗುಣಿಸ್ಬಿಡ್ರಿ. ಇವಾಗ 16 × 4 ಎಷ್ಟಾಯ್ತು, 64 ಆಯ್ತು. 64 × 7 ಎಷ್ಟಾಗತ್ತೆ, ಇದನ್ನು ಗುಣಿಸ್ಬಿಡ್ಬೇಕು. ಇಷ್ಟು 7 4 28, 7 6 42 ಪ್ಲಸ್ 2 44. ಸೊ 7 4 28, 7 448 ಡಿವೈಡೆಡ್ ಬೈ 3 ಪ್ಲಸ್ 11/3 ಅಂತಂದಾಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನು ಉಳಿದಿದ್ದೇನು ಕೂಡಿಸ್ಬೇಕಲ್ಲ, ಒಂದೇ ಚಿಹ್ನೆ ಐತೆ. ಸೊ ಇಲ್ಲಿ ನೋಡ್ರಿ ಕೆಳಗಡೆ ಎರಡು ಸೇಮ್ ಇದಾವ. ಸೊ ಇಲ್ಲಿ ಏನ್ ಲಸ ತಕ್ಕೊಳ್ಳೋದ್ ಬೇಕಾಗಿಲ್ಲ. ಸೊ 3 ಅಂತ ಬಂತು. ಸೊ ಇದನ್ನೆರಡು ಕೂಡಿಸಿದಾಗ ಎಷ್ಟು ಬರುತ್ತೆ ನೋಡ್ರಿ, 448 ಪ್ಲಸ್ 11 ಕೂಡಿಸಿದಾಗ ಎಷ್ಟು ಬರುತ್ತಾ ಸರ್, 459 ಬರುತ್ತಾ. ಇದೇನಪ್ಪಾ ಅಂತಂತ ಹೇಳಿದ್ರೆ ನಮ್ದು ಆನ್ಸರ್ ಆಯ್ತು. ಬಟ್ ಆದ್ರೆ ಈ ತರ ಕೊಟ್ಟಿಲ್ರಿ, ಅವನ ಬೇರೆ ತರ ಕೊಟ್ಟಿದ್ದಾನ. ಸೊ ಇದನ್ನ 459 ಡಿವೈಡೆಡ್ ಬೈ ಮಾಡ್ರಿ 3ಇಂದ ಸರ್. 3 ಒಂದ್ಲೇ 3 ರೀ. ಸೊ ಅದಾದ ನಂತರ 15 ರೀ ಸರ್. 3 5 15 ರೀ. ಸೊ ಅದಾದ ನಂತರ ಇದು 0 ಆಯ್ತು, ಇದು ಕೆಳಗಡೆ ಬರುತ್ತಾ. ಸೊ ಇದೆಷ್ಟಾಯ್ತು ನೋಡ್ರಿ ಸರ್, 3 3 9 ರೀ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ಎಷ್ಟಾಗತ್ತೆ ನೋಡ್ರಿ ಟೋಟಲ್ ಆಗಿ. ಸೊ ಇಲ್ಲಿ ಶೇಷ 0 ಬಂತು ಅಂತಂದ ಹೇಳಿದ್ರೆ 153 ಏನಂತಂದ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತ. ಇಲ್ಲೇ ಡೈರೆಕ್ಟ್ ಆಗಿ ನೋಡ್ರಿ. ಸೊ 3 ಒಂದ್ಲೇ 3 ರೀ, 1 ಉಳಿತ್ರಿ, 3 5 15 ರೀ. ಅದಾದ ನಂತರ 3 3 9 ರೀ. ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 153 ಅಂತ ಬರುತ್ತೆ. ಇಲ್ಲಿ 153 ಅಂತ ಏನಾದ್ರು ಐತಾ, ಇಲ್ಲ ಸರ್. ನನ್ ಆಫ್ ದಿ ಅಬೋವ್ ಅಂತಂದ ಹೇಳಿ ನಮ್ದು ಆನ್ಸರ್ ಆಗತ್ತೆ. ಆನ್ಸರ್ ಕೊಟ್ಟಿಲ್ಲ ಅಂತಂದ ಹೇಳಿದ್ರೆ ನನ್ ಆಫ್ ದಿ ಅಬೋವ್ ಯಾವ್ದು ಇಲ್ಲ ಅಂತಂದ ಹೇಳಿ ಇದ್ರಲ್ಲಿ. ಸೊ ಇಲ್ಲಿ ನಮ್ದು ಆನ್ಸರ್ ಎಷ್ಟು ಬಂತು, 153 ಅಂತ ಬಂತು. ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನೈತಾ. ಸೊ ಇದೇನೋ ಬಾಳ ಐತ್ ನೋಡ್ರಿ. ಸೊ ಈ ರೀತಿಯಾಗಿ ಐತೆ 7 × 9 ಪ್ಲಸ್, ಸೊ ಅದಾದ ನಂತರ 2 × 12 ಪ್ಲಸ್ 3 ಐತೆ. ಅದಾದ ನಂತರ ಈ ತರ, ಆಮೇಲೆ ಇದು ಡಿವೈಡೆಡ್ ಬೈ ಐತೆ, ಈ ರೀತಿ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ 12 × 3 ಪ್ಲಸ್ 81 ಡಿವೈಡೆಡ್ ಬೈ 9. ಸೊ ಈ ರೀತಿ ಆಗೈತೆ. ಈಗ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಸೊ ಮೊದಲು ಯಾವ್ಯಾವ್ದು ಸಾಲ್ವ್ ಮಾಡ್ಬೇಕಂತ ನೋಡ್ರಿ. ಇವಾಗ ಫಸ್ಟ್ ನಾವು ಯಾವ್ಯಾವ್ದನ್ನ ಸಾಲ್ವ್ ಮಾಡ್ಬೇಕು. ಫಸ್ಟ್ ಸರ್ ನಾವು ಬೋರ್ಡ್ ಮಾಸ್ ರೂಲ್ ತಗೊಂಡ್ರು ಅಂತಂದ ಹೇಳಿದ್ರೆ ಮೊದಲು ಇದು ಈ ತರ ಇರೋನ್ನ ಸಾಲ್ವ್ ಮಾಡ್ಕೊಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಆಫ್ ಇರೋದು, ಆಮೇಲೆ ಪ್ಲಸ್, ಆಮೇಲೆ ಡಿವೈಡೆಡ್ ಬೈ, ಆಮೇಲೆ ಇಂಟು, ಆಮೇಲೆ ಪ್ಲಸ್, ಆಮೇಲೆ ಮೈನಸ್, ಈ ರೀತಿಯಾಗಿ ಬರ್ತಾವ. ಇವಾಗ ನೋಡ್ರಿ ಫಸ್ಟ್ ಯಾವ್ದು ಸಾಲ್ವ್ ಮಾಡ್ಕೊಬೇಕು ಸರ್, ಇವನ್ನೆಲ್ಲ ಸಾಲ್ವ್ ಮಾಡ್ಕೊಬೇಕು. ಇವನ್ನೆಲ್ಲ ಏನಂತಂದ್ರೆ ಸಾಲ್ವ್ ಮಾಡ್ಕೊಬೇಕು. ಎಲ್ಲಾ ಕಡೆ ಒಂದೊಂದೇ ಚಿಹ್ನೆ ಇದಾವ, ಮತ್ತೆ ಬೋರ್ಡ್ ಮಾಸ್ ರೂಲ್ ಅಪ್ಲೈ ಮಾಡೋದಿಲ್ಲ. ಒಂದೇ ಚಿಹ್ನೆ ಇದಾವಲ್ಲ, ಡೈರೆಕ್ಟ್ ಆಗಿ ಮಾಡ್ಕೊಬಹುದು. ಸೊ ಉಳಿದಿದ್ನೆಲ್ಲ ಹಂಗ ಬರ್ಕೊಡ್ರಿ. ಸೊ 7 9 ಎಷ್ಟಾಯ್ತು, 7 9 63 ಪ್ಲಸ್ ಹಂಗೈತೆ. ಸೊ 12 ಎಷ್ಟೈತ್ರಿ, 24 ಪ್ಲಸ್ 3 ಇಷ್ಟೇ ಉಳಿತು. ನೆಕ್ಸ್ಟ್ ಅದಾದ ನಂತರ ಕೆಳಗಡೆ ಸರ್ 12 3 36. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸರ್ 9 1 9 9 ಅಂದ್ರೆ 9 ಉಳಿತ್ರಿ ಸರ್. ಇಷ್ಟಂತ ಬಂತು. ಇಷ್ಟ ಆನ್ಸರ್ ಬಂತ. ಇವಾಗ ಏನ್ ಮಾಡ್ಬೇಕು, ಉಳಿದಿರೋದು ಒಂದೇ ಚಿಹ್ನೆಗಳಲ್ಲ, ಪ್ಲಸ್ ಅಷ್ಟೈತೆ. ಎಲ್ಲಾನು ಪ್ಲಸ್ ಮಾಡ್ಬಿಡ್ರಿ ನೋಡೋಣ. ಸರ್ 63 ಪ್ಲಸ್ 3 ಎಷ್ಟಾಯ್ತ್ರಿ, 66 ಐತ್ರಿ. ಸೊ 66 ಪ್ಲಸ್ 24 ಎಷ್ಟೈತ್ರಿ, 6 4 10 90 ಐತ್ರಿ. 90 ಮೇಲ್ಗಡೆ. ನೆಕ್ಸ್ಟ್ ಕೆಳಗಡೆ ನೋಡ್ರಿ. ಸೊ 36 ಪ್ಲಸ್ 9 ಎಷ್ಟಾಗತ್ತ ಸರ್, 45 ರೀ. 45. ಸೊ ಇದೆಷ್ಟಾಗತ್ತ ನೋಡ್ರಿ ಸರ್, 45 ಒಂದ್ಲೇ ರೀ, 45 ಎರಡ್ಲೇ ರೀ. ಸೊ ನಿಮ್ಗೆ ಅದು ಗೊತ್ತಾಗ್ಲಿಲ್ಲ ಅಂತಂದ ಹೇಳಿದ್ರೆ ಈಗ ಎಷ್ಟ್ ಮಾಡ್ಬೇಕು, 5ರಿಂದ ಎಲ್ಲ ಹೋಗುತ್ತಾ
ಸರ್ 5 9 45 ಸರ್ 5 1 5 5 8 40 5 1 5 ಅಂದ್ರೆ 4 ಉಳಿತು 45 5 8 40 ಸರ್ 9 1 9 2 ಸೊ ನಮ್ದು ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 2 ಅಂತ ಬರುತ್ತೆ. ಇಲ್ಲೆಲ್ಲಾದ್ರೂ ಐತಾ? ಇಲ್ಲ ಸರ್, ನನ್ ಆಫ್ ದೀಸ್ ಏನಂತಂದ ಹೇಳಿದ್ರೆ ನಮ್ದು ಇಲ್ಲಿ ಆನ್ಸರ್ ಆಗತ್ತ. ಸೊ ಎಲ್ರಿಗೂ ಅರ್ಥ ಆಯ್ತಾ ಇದು? ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ 523 ಪ್ಲಸ್ 27. ಸೊ ಅದಾದ ನಂತರ ನೆಕ್ಸ್ಟ್ ಏನೈತಿ? ಇಂಟು ಐತಿ 187 ಮೈನಸ್ 35 ಈ ತರ ಐತೆ. ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದಾನ ಇಲ್ಲಿ? ಡಿವೈಡೆಡ್ ಬೈ ಅಂತ ಕೊಟ್ಟಿದಾನ. ಸೊ 424 ಪ್ಲಸ್ 16. ಸೊ ಅದಾದ ನಂತರ ನೆಕ್ಸ್ಟ್ ಇಷ್ಟ ಐತೆ. ಸೊ ಟೋಟಲ್ ಆಗಿ ಇಲ್ಲಿ ಬ್ರಾಕೆಟ್ ಕಂಪ್ಲೀಟ್ ಆಯ್ತಲ್ಲ ಇಲ್ಲಿಗೆ. ಸೊ ಇದನ್ನ ನಾನು ಕೆಳಗಡೆ ಬರ್ಕೊಂತೀನಿ ಈ ತರ. ಸೊ ಇಲ್ಲಿ ಏನೈತಲ್ಲ ಇದನ್ನ ನಾನು ಏನಂತ ಹೇಳಿದ್ರೆ ಕೆಳಗಡೆ. ನೀವು ಇಲ್ಲಿ ಮುಂದೆನೆ ಹಾಕಿ ಬರಿಬಹುದು, ಯಾಕಂದ್ರೆ ನನ್ ಪ್ಲೇಸ್ ಸಾಕಂಗಿಲ್ಲ. ಸೊ ಇನ್ನು ಈ ತರನು ಬರಿಬಹುದು ನಾವು. 110 ಸೊ ಡಿವೈಡೆಡ್ ಬೈ 22 ಆಫ್ 2 ಇಂಟು 38 ಈ ತರ ಆಯ್ತಾ. ಈಗ ನಾವು ಯಾವ್ದು ನಮ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಫಸ್ಟ್ ಗೆ ಈಗ ನಾವು ಇಲ್ಲ ಬರ್ಕೊಬೇಕಿದನ್ನ, ನೀವೆಲ್ಲಾನು ಬರ್ಕೋಬೇಕು. ಸೊ ಇದೇನ್ ಡಿವೈಡೆಡ್ ಬೈ ಇಂಟು ಪ್ಲಸ್ ಮೈನಸ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಫಸ್ಟ್ ಯಾವ್ದು ಮಾಡ್ಬೇಕು ಸರ್? ಬ್ರಾಕೆಟ್ ಇಲ್ಲಿ ಇರೋದು ಮಾಡ್ಬೇಕು. ಇದನ್ನ ಮಾಡ್ಬೇಕು, ಆಮೇಲೆ ಇದನ್ನ ಸಾಲ್ವ್ ಮಾಡ್ಬೇಕು, ಆಮೇಲೆ ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡ್ಬೇಕು. ಸೊ ಎಲ್ಲಾನು ಸಾಲ್ವ್ ಮಾಡಿದ ನಂತರ ಏನ್ ಬರುತ್ತೆ ಬರ್ಕೊಡ್ರಿ ನೋಡೋಣ. ಸೊ 523 ಪ್ಲಸ್ 27 ಎಷ್ಟಾಯ್ತು? 523 ಪ್ಲಸ್ 27 ಎಷ್ಟಾಗತ್ರು ಸರ್? 550. ಅದಾದ ನಂತರ ಇಂಟು. ಸೊ ಇದನ್ನ ಸಾಲ್ವ್ ಆಯ್ತು. ನೆಕ್ಸ್ಟ್ ಇಂಟು ಮಾಡ್ರಿ. ಇಂಟು ಮಾಡಿ ಇದನ್ನ ಸಾಲ್ವ್ ಮಾಡ್ಬೇಕು. ಇದೆಷ್ಟೈತೆ? 187 ಮೈನಸ್ 35 ಐತಾ? ನನಗೆ ಮಾಡಕ್ ಬರಂಗಿಲ್ಲ, ಡೈರೆಕ್ಟ್ ಈ ತರ ಮಾಡ್ತೀನಿ ನಾನು. 7ರಾಗ 5 ಕಳೆದ್ರೆ 2. ಸೊ 8ರಾಗ 3 ಕಳೆದ್ರೆ ಎಷ್ಟು? 5. ಇದು ಒಂದ್ ಹಂಗ ಬಂತು ಅಂದ್ರೆ 152. ಎಸ್. ಅದಾದ ನಂತರ ಹಿಂಗ್ ಡಿವೈಡೆಡ್ ಬೈ ಐತೆ, ಅದನ್ನ ಬಿಡ್ರಿ. ನೆಕ್ಸ್ಟ್ ನೋಡ್ರಿ 424 ಪ್ಲಸ್ 16 ಐತೆ. 424 ಪ್ಲಸ್ 16 ಎಷ್ಟಾಗತ್ತೆ? 6 4 10 ಸರ್ 440 ಐತ್ರಿ. 440 ಡನ್. ಮೇಲ್ಗಡೆದಾಯ್ತು. ಕೆಳಗಡೆದ್ ನೋಡ್ರಿ ಹಂಗ. ಸೊ 11 ಡಿವೈಡೆಡ್ ಬೈ 22 ಆಫ್. ಸೊ ಇದನ್ನ ನೋಡ್ರಿ ಎಷ್ಟಾಗತ್ತ? 2 ಇಂಟು 38 ಅಂತಂದ್ ಹೇಳಿದ್ರೆ 38 ಇಂಟು 2 ಅಂತಂದ್ ಹೇಳಿದ್ರೆ 2 ಎಂಟ್ಲೆ 16 2 3 6 7 76. ಓಕೆ ಡನ್. ಸೊ ಇಷ್ಟ ಆಯ್ತು. ಇದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು ಇವಾಗ? ಸೊ ಇದು ಬ್ರಾಕೆಟ್ ಅಲ್ಲಿ ಇರೋದೇ ಬಿಡಿಸ್ಬೇಕಾ? ಇವು ಬ್ರಾಕೆಟ್ ಅಲ್ಲಿ ಇರೋದು ಓಕೆ. ಬ್ರಾಕೆಟ್ ಅಲ್ಲಿ ಇರೋದ್ರಲ್ಲಿ ಮತ್ತೆ ಇಲ್ಲಿ ನೋಡ್ರಿ ಈ ಬ್ರಾಕೆಟ್ ನ ಬಿಡಿಸ್ಬೇಕು. ಇವಾಗ ಈ ಬ್ರಾಕೆಟ್ ನ ಬಿಡಿಸೋಣ. ಎರಡು ಎಲ್ಲಿಂದ ಇಲ್ಲಿವರೆಗೂ ಬಿಡಿಸ್ಬೇಕು? ಇಲ್ಲಿಂದ ಇಲ್ಲಿವರೆಗೂ ಬಿಡಿಸ್ಬೇಕು, ಇಲ್ಲಿಂದ ಇಲ್ಲಿವರೆಗೂ ಬಿಡಿಸ್ಬೇಕು. ಮತ್ತೆ ಬ್ರಾಕೆಟ್ ಒಳಗಡೆ ಏನಂತಂದ ಹೇಳಿದ್ರೆ ಒಂದೇ ಸಿಂಬಲ್ ಇಲ್ಲ. ಇಲ್ಲಿ ಪ್ಲಸ್ ಐತಿ, ಸಾರಿ ಇಲ್ಲಿ ಇಂಟು ಐತಿ, ಇಲ್ಲಿ ಡಿವೈಡೆಡ್ ಬೈ ಐತಿ, ಮತ್ತೆ ಇಲ್ಲಿ ಆಫ್ ಐತಿ, ಇಲ್ಲಿ ಈ ತರ ಇದಾವಲ್ಲ, ಚೇಂಜಸ್ ಇದಾವ. ಇವಾಗ ಇದ್ರಲ್ಲಿ ಯಾವ್ದು ಫಸ್ಟ್ ಬರುತ್ತೆ ನೋಡ್ಬೇಕು. ಸೊ ಇದ್ರಲ್ಲಿ ಯಾವ್ದು ಫಸ್ಟ್ ಬರುತ್ತೆ ನೋಡ್ರಿ? ಆಫ್ ಅನ್ನೋದು ಫಸ್ಟ್ ಬರುತ್ತೆ. ಸೊ ಇದನ್ನ ಮೊದಲು ಮಾಡ್ಕೊಬೇಕು. ಸೊ ಇದನ್ನ ಬರ್ಕೊಡ್ರಿ. 11 ಡಿವೈಡ್ ಬೈ 22 ಆಫ್ ಅಂತಂದ ಹೇಳಿದ್ರೆ ಇಂಟು ಆಯ್ತು 76. ಸೊ ಇಲ್ಲೆಲ್ಲಾದ್ರೂ ಹೋಗುತ್ತೆ ನೋಡ್ರಿ. ಸರ್ 2 11 ರೀ. ಸೊ ಇಲ್ಲೇ ನೋಡ್ರಿ 2 3 6 2 8 16. ಸೊ 2 1 2 2 1 2. ಅದಾದ ನಂತರ 2 3 6 1 ಉಳಿತು, 2 8 16. ಸೊ ಇದು 11 11 ಹೋಯ್ತು. ನಮ್ಗೆ ಎಷ್ಟು ಉಳಿತಪ್ಪ ಅಂತಂತ ಹೇಳಿದ್ರೆ ಕೆಳಗಡೆ 38 ಉಳಿತು. ಇದನ್ನ ಮಾಡ್ಕೊಂಡ್ವಾ? ಸೊ ಅದಾದ ನಂತರ ನೆಕ್ಸ್ಟ್ ಬೇಕಾದ್ರೆ ಹಂಗೆ ಬರ್ಕೊಡ್ರಿ, ಕನ್ಫ್ಯೂಸ್ ಆಗೋದ್ ಬೇಡ. 550 ಇಂಟು 152 ಡಿವೈಡೆಡ್ ಬೈ 440. ಸೊ ಏನ್ ಮಾಡಿದ್ವಿ? ಮೊದಲು ಆಫ್ ಅಂತ ಮಾಡ್ಕೊಂಡ್ವಿ. ಇನ್ನು ಉಳಿದಿದ್ರಲ್ಲಿ ಯಾವ್ದು ಮಾಡ್ಕೊಬೇಕು ನಾವು ಇವಾಗ? ಮತ್ತೆ ಸರ್ ಡಿವೈಡೆಡ್ ಬೈ ಮಾಡ್ಕೊಬೇಕು. ಸೊ ಇಲ್ಲಿ ಲಾಸ್ಟ್ ಬಂದಿಲ್ಲ ಅಂದ್ಬಿಡ್ರಿ. ಇನ್ನು ಇಲ್ಲಿ ಸ್ಕ್ವೇರ್ ಇದು ಐತಲ್ಲ, ಸ್ಕ್ವೇರ್ ಬ್ರಾಕೆಟ್ ಒಳಗಿನ ಮಾಡೋಣ. ಸೊ ಡಿವೈಡೆಡ್ ಬೈ ಮಾಡ್ಬೇಕಂತಂದ್ ಹೇಳಿದ್ರೆ 152 ಡಿವೈಡೆಡ್ ಬೈ 440 ಫಸ್ಟ್ ಮಾಡ್ಬೇಕು. ಸೊ ಮಾಡ್ರಿ ನೋಡೋಣ. 2ರಿಂದ ಹೋಗುತ್ತಾ? ಹಾ ಸರಿ, 2ರಿಂದ ಹೋಗುತ್ತೆ. 2 7 14 2 6 12. ಸೊ ಇಲ್ಲಿ ನೋಡ್ರಿ 2 2 4 2 2 4 2 0 ಬಂತು. ಮತ್ತೆ 2ರಿಂದ ಹೋಗುತ್ತಾ ಸರ್? ಹೋಗುತ್ತಾರೆ. ಸೊ 2 2 1 2 2 1 2 0 ಹಂಗ 2 3 6 2 8 16. ಮತ್ತೆ 2ರಿಂದ ಹೋಗುತ್ತಾ ನೋಡ್ರಿ ಸರ್? ಹೋಗತ್ರಿ. 2 5 10 ರೀ, 1 ಉಳಿತ್ರಿ, ಮತ್ತೆ 2 5 10 ರೀ. ಸೊ ಇಲ್ಲಿ ನೋಡ್ರಿ 2 1 2 ರೀ ಸರ್, 2 9 18 ರೀ. ಸೊ ನಮ್ಗೆ ಎಷ್ಟು ಉಳಿತು ಆನ್ಸರ್? 19 ಡಿವೈಡೆಡ್ ಬೈ 55 ಉಳಿತು. ಎಷ್ಟು ಉಳಿತು? 19 ಡಿವೈಡೆಡ್ ಬೈ 55. ಸೊ ಬರ್ಕೊಳ್ರಿ. 550 ಇಂಟು 19 ಡಿವೈಡೆಡ್ ಬೈ 55 ಇಷ್ಟು ಉಳಿತು. ಸೊ ಸಾಲ್ವ್ ಮಾಡಿದಾಗ ಈಗ ನೋಡ್ರಿ ಸರ್, ಇದು 55 1 55 10 55 1 55 10.
ನಮ್ಗೆ ಎಷ್ಟು ಉಳಿತು ನೋಡ್ರಿ ಇಲ್ಲಿ 10 ಇಂಟು 19 ಕೆಳಗಡೆ 38. ಸರ್ 19 ಒಂದ್ಲೆ 19 ಎರಡ್ಲೆ ರೀ. ಸರ್ ಇಲ್ಲಿ 2 ಒಂದ್ಲೆ 2 ಇಲ್ಲೇ. ನಮಗ್ ಲಾಸ್ಟ್ ಆನ್ಸರ್ ಎಷ್ಟು ಉಳಿತಪ್ಪ ಅಂತಂದ ಹೇಳಿದ್ರೆ 5 ಅಂತಂದ್ ಉಳಿಯುತ್ತ. ಸೊ ನೋಡ್ರಿ 5 ಅಂತ ಉಳಿಯುತ್ತ. ಹೆಂಗೆ ನಾನು ಆಪ್ಷನ್ ರಾಂಗ್ ಕೊಟ್ಟಿದ್ದೀನ? ಹತ್ತೊಂಬತ್ತು ಒಂದ್ಲೆ 19 ಎರಡ್ಲೆ 2 ಒಂದ್ಲೆ ಕರೆಕ್ಟ್ ಐತೆ. ಸೊ 5 ನಾನು ಆಪ್ಷನ್ ರಾಂಗ್ ಕೊಟ್ಟಿನಿ ನೋಡ್ರಿ. ಸೊ ಆಪ್ಷನ್ ಬಿಡ್ರಿ, ಇಲ್ಲಿ ಆನ್ಸರ್ ಎಷ್ಟು ಬರತ್ತಪ್ಪ ಅಂತಂದ ಹೇಳಿದ್ರೆ 5 ಅಂತಂದ್ ಬರುತ್ತೆ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನೀವು ಸಾಲ್ವ್ ಮಾಡ್ಕೊಬೇಕು. ಸೊ ಇಲ್ಲಿ ಮತ್ತೆ ರಿಪೀಟ್ ಆಗೈತೆ ಕ್ವಶನ್ ಇದು. ಸೊ ಇರ್ಲಿ ಬಿಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಇದೊಂದು ಹೋಮ್ ವರ್ಕ್. ಸೊ ಇಲ್ಲಿ ಕ್ವಶನ್ ಏನೈತೆ ಅಂತಂದ ಹೇಳಿದ್ರೆ 1521 ಸೊ ಡಿವೈಡೆಡ್ ಬೈ 3 ಇಂಟು 12 ಅಂತಂದ ಐತೆ. ಸೊ ಇದನ್ನ ಸಾಲ್ವ್ ಮಾಡ್ಬೇಕು. ಸೊ ಮೊದಲ್ ಯಾವ್ದು ಸಾಲ್ವ್ ಮಾಡ್ಬೇಕು ನೀವು? ಇದನ್ನ ಸಾಲ್ವ್ ಮಾಡ್ಕೊಬೇಕು. ಅದಾದ ನಂತರ ನೆಕ್ಸ್ಟ್ ಯಾವ್ದು? ಆಫ್ ಅಲ್ಲಿ ಬರುತ್ತೆ ಇದು. ಆಫ್ ಅಂತಂದ ಹೇಳಿದ್ರೆ ಏನೇನು? ಆಫ್ ಅಂತಂದ್ ಬರ್ಬೋದು, ಇಲ್ಲ ಅಂತಂದ ಹೇಳಿದ್ರೆ ಈ ತರ ಬರ್ಬೋದು, ಇಲ್ಲ ಕ್ಯೂಬ್ ಬರ್ಬೋದು, ಇಲ್ಲ ಸ್ಕ್ವೇರ್ ರೂಟ್ ಬರ್ಬೋದು, ಇಲ್ಲ ಕ್ಯೂಬ್ ರೂಟ್ ಅಂತ ಬರ್ಬೋದು. ಸೊ ಯಾವ್ದಾದ್ರು ಬಂದ್ರು ಅದನ್ನ ಆಫ್ ಅಂತ ಕನ್ಸಿಡರ್ ಮಾಡ್ಬೇಕು. ಸೊ ಇವಾಗ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ರಿ. ಸ್ಕ್ವೇರ್ ರೂಟ್ ಆಫ್ 1521 ಎಷ್ಟಾಗತ್ತೆ ನೋಡ್ರಿ, ಆಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು. ನೋಡೋಣ. ನಿಮ್ಗೆಲ್ಲ ಯಾರಿಗಾದ್ರೂ ಬೇಕಾ ಈ ತರ ಸಾಲ್ವ್ ಮಾಡೋದು? ಸರ್ ಕ್ಯೂಬ್ ರೂಟ್ ಗಳನ್ನ ಹೆಂಗ್ ಸಾಲ್ವ್ ಮಾಡಬೇಕು, ಸ್ಕ್ವೇರ್ ರೂಟ್ ಗಳನ್ನ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದು ಏನಾದ್ರು ಹೇಳ್ರಿ, ಬೇಕಂದ್ರೆ ವಿಡಿಯೋಸ್ ಮಾಡಿ ಹಾಕ್ತೀನಿ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ದ ಹೋಮ್ ವರ್ಕ್ ನಂಬರ್ 1. ಸೊ ಅದಾದ ನಂತರ ನೆಕ್ಸ್ಟ್ ಹೋಮ್ ವರ್ಕ್ ನೋಡ್ರಿ. 672 ಡಿವೈಡೆಡ್ ಬೈ 24 ಇಂಟು 18 ಪ್ಲಸ್ 153 ಮೈನಸ್ 345 ಅಂತಂದ ಐತೆ. ಸೊ ಇದನ್ನ ಸಾಲ್ವ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂತ ನೋಡ್ಬೇಕು. ಇಲ್ಲೆಲ್ಲ ನೀವು ಕನ್ಸಿಡರ್ ಮಾಡಿದಾಗ ಫಸ್ಟ್ ಯಾವ್ದು ಮಾಡ್ಬೇಕು? ಡಿವೈಡೆಡ್ ಬೈ ಮಾಡ್ಬೇಕು, ಆಮೇಲೆ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಆಮೇಲೆ ಪ್ಲಸ್ ಅದ್ ಮಾಡ್ಬೇಕು, ಆಮೇಲೆ ಮೈನಸ್ ಮಾಡ್ಬೇಕು. ಸೊ ಇದನ್ನ ಮಾಡಿದ ನಂತರ ಸಾಲ್ವ್ ಮಾಡ್ರಿ. ಸೊ ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿ ಎರಡರದ್ದು ಹಾಕ್ಬೇಕು. ಸೊ ಎಲ್ರು ಹಾಕ್ತಿರಲ್ಲ. ಸೊ ಇದೆಲ್ರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಬೋರ್ಡ್ ಮಾಸ್ ರೂಲ್ ಅನ್ನ ಒಂದೇನಪ್ಪಾ ಅಂತಂದ ಹೇಳಿದ್ರೆ ಒಂದ್ ಬುಕ್ ಅಲ್ಲಿ ಬರ್ದಿಟ್ಕೊಳ್ರಿ. ಸೊ ಬೋರ್ಡ್ ಮಾಸ್ ಅಂತಂದ ಹೇಳಿದ್ರೆ ಫಸ್ಟ್ ಬ್ರಕೆಟ್ಸ್ ಗಳನ್ನ ಮಾಡ್ಬೇಕು. ಬ್ರಕೆಟ್ಸ್ ಅಲ್ಲಿ ಯಾವ್ದು ಮಾಡ್ಬೇಕು ಮತ್ತೆ? ಸೊ ಇದು ಮಾಡಬೇಕು. ಅದಾದ ನಂತರ ನೆಕ್ಸ್ಟ್ ಇದನ್ನ ಮಾಡಬೇಕು, ಆಮೇಲೆ ಇದನ್ನ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಆಫ್ ಅಂತಂದ್ ಬರುತ್ತಾ, ಅಥವಾ ನೆಕ್ಸ್ಟ್ ಸ್ಕ್ವೇರ್ ಅಂತ ಬರುತ್ತಾ, ಅಥವಾ ಕ್ಯೂಬ್ ರೂಟ್ ಅಂತ ಬರುತ್ತಾ, ಈ ರೀತಿ. ಸೊ ಸ್ಕ್ವೇರು, ಕ್ಯೂಬ್, ಸ್ಕ್ವೇರ್ ರೂಟ್ ಅಥವಾ ಕ್ಯೂಬ್ ರೂಟ್ ಅಂತಂದ್ ಬರುತ್ತಾ. ಇವುಗಳನ್ನ ನೆಕ್ಸ್ಟ್ ಮಾಡ್ಬೇಕು ಬ್ರಕೆಟ್ಸ್ ಗಳು ಮುಗಿದ ನಂತರ. ನೆಕ್ಸ್ಟ್ ಯಾವ್ದು ಮಾಡ್ಬೇಕು? ಡಿವಿಷನ್ ಇದ್ ಮಾಡ್ಬೇಕು. ಡಿವಿಷನ್ ಬರ್ಬೋದು ಅಥವಾ ಈ ರೀತಿಯಾಗಿ ಬರ್ಬೋದು. ನೆಕ್ಸ್ಟ್ ಯಾವ್ದು ಬರುತ್ತಾ? ಮಲ್ಟಿಪ್ಲಿಕೇಶನ್. ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ? ಎಡಿಷನ್. ಲಾಸ್ಟ್ ಯಾವ್ದು ಬರುತ್ತಪ್ಪ ಅಂತಂದ ಹೇಳಿದ್ರೆ ಸಬ್ಸ್ಟ್ರಾಕ್ಷನ್ ಅಂತ ಬರುತ್ತೆ. ಸೊ ಈ ರೀತಿಯಾಗಿರೋ ಕ್ವಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡಬೇಕು. ಸೊ ಎಲ್ರಿಗೂ ಅರ್ಥ ಆಯ್ತಾ? ಎಸ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಶ್ರೀರಾಮ್.